ಬಳ್ಳಾರಿ ಜೈಲಿನಲ್ಲಿರುವ ದರ್ಶನ್ಗೆ ಬೆನ್ನು ನೋವಿನ ಸಮಸ್ಯೆ ಇದೆ. ಈಗ ಬೆನ್ನಿನಲ್ಲಿ ಊತ ಕಂಡು ಬಂದದ್ದು, ಅದಕ್ಕಾಗಿ ಸ್ಕ್ಯಾನಿಂಗ್ ಇತ್ಯಾದಿ ಮಾಡಬೇಕು ಅಂತ ವೈದ್ಯರ ಸಲಹೆ. ಆದರೆ ಯಾವುದಕ್ಕೂ ಕೂಡ ದರ್ಶನ್ ಒಪ್ತಾ ಇಲ್ಲ, ಎಲ್ಲವನ್ನೂ ನಿರಾಕರಿಸ್ತಾ ಇದ್ದಾರೆ ಎಂಬ ಮಾಹಿತಿ ಲಭ್ಯವಾಗ್ತಾ ಇದೆ. ಬಳ್ಳಾರಿ ಜೈಲಲ್ಲಿರುವ ದರ್ಶನ್ ಈ ಹಿಂದೆ ಕೂಡ ಸರ್ಜಿಕಲ್ ಚೇರ್ನ ಕೇಳಿದ್ದೆ ಬೆನ್ನು ನೋವಿದೆ ಅನ್ನುವಂತಹ ಸಮಸ್ಯೆ ಹಿನ್ನೆಲೆಯಲ್ಲಿ. ಬೆನ್ನು ನೋವಿನಿಂದ ಬಳಲ್ತಾ ಇರುವಂತಹ ದರ್ಶನ್ಗೆ ಈಗ ಮೂಳೆಯಲ್ಲಿ ಊತದ ಸಮಸ್ಯೆ ಕಂಡು ಬಂದಿದೆ ಅಂತ ಹೇಳಲಾಗ್ತಾ ಇದ್ದು, ಆರೋಗ್ಯ ತಪಾಸಣೆ ಮಾಡಿದ ಜೈಲು ವೈದ್ಯರು ಈ ಬಗ್ಗೆ ಹೇಳ್ತಾ ಇದ್ದಾರೆ. ಆದರೆ ಸ್ಕ್ಯಾನಿಂಗ್ ಸೇರಿದಂತೆ ಇತರೆ ಚಿಕಿತ್ಸಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ ನನಗೆ ಯಾವುದು ಬೇಡ, ಒಂದು ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಕೊಟ್ಬಿಡಿ ಸಾಕು ಅಂತಷ್ಟೇ ಕೇಳ್ತಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಯಾಕೆ ಅವಶ್ಯಕತೆ ಇದ್ರೂ ಕೂಡ ಅವರು ಚಿಕಿತ್ಸೆಯನ್ನ ತೆಗೆದುಕೊಳ್ಳಿಕ್ಕೆ ಯಾಕೆ ಮುಂದಾಗ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆ ಇಲ್ಲಿ ಮನೆ ಮಾಡ್ತಾ ಇದೆ. ಸದ್ಯ ಬೆನ್ನು ನೋವು ಅಂತ ಅವರು ಆರಂಭಿಕ ದಿನದಿಂದಲೂ ಕೂಡ ಹೇಳ್ತಾ ಇದ್ರು, ನನಗೊಂದು ಬೆಡ್ ವ್ಯವಸ್ಥೆ ಮಾಡಿಕೊಡಿ, ನನಗೊಂದು ಸರ್ಜಿಕಲ್ ಚೇರ್ ವ್ಯವಸ್ಥೆ ಮಾಡಿಕೊಡಿ, ನನಗೆ ಬೆನ್ನು ನೋವಿನ ಸಮಸ್ಯೆ ಇದೆ, ನನಗೆ ಪ್ರೋಟೀನ್ ಬೇಕು ಇತ್ಯಾದಿ ಎಲ್ಲ ಡಿಮಾಂಡ್ಸ್ಗಳನ್ನ ಇಡ್ತಾ ಇದ್ರು. ಈಗ ಚಿಕಿತ್ಸೆ ಬೇಕಾಗತ್ತೆ, ಅದಕ್ಕೆ ಸೂಕ್ತ ಮದ್ದನ್ನ ಕೊಡಬೇಕಾಗತ್ತೆ ಅಂತ ವೈದ್ಯರೇ ಸೂಚನೆಯನ್ನ, ಅದು ಜೈಲಾದಿ ವೈದ್ಯರೇ ಹೇಳ್ತಾ ಇದ್ರು ಕೂಡ ದರ್ಶನ್ ಇದ್ಯಾವುದಕ್ಕೂ ಒಪ್ಪುತ್ತಿಲ್ವಂತೆ. ಸ್ಕ್ಯಾನಿಂಗು ಬೇಡ, ಏನೂ ಬೇಡ, ನನಗೆ ಜಸ್ಟ್ ಒಂದು ಪೇನ್ ಕಿಲ್ಲರ್ ಕೊಟ್ಟರೆ ಸಾಕು ಅಂತ ಹೇಳ್ತಿದ್ದಾರೆ ಅನ್ನುವಂತಹ ಅಂಶ ಈಗ ತಿಳಿದು ಬರ್ತಾ ಇದೆ. ಸೊ ಅಂದ್ರೆ ಹೇಗಿದ್ರು ಮನೆಗೆ ಹೋಗ್ಬಿಡ್ತೀನಿ, ಆ ನಂತರದಲ್ಲಿ ಬೇಕಾದ ಚಿಕಿತ್ಸೆಯನ್ನ ನಾನು ನನ್ನ ಖರ್ಚಿನಲ್ಲೇ ಮಾಡ್ಕೊಳ್ಳೋಣ ಅನ್ನುವಂತಹ ಮನಸ್ಥಿತಿನ ಅದಷ್ಟು ಸುಲಭಕ್ಕೆ ಆಗಲ್ಲ ಅನ್ನೋದು ತಿಳಿದು ಕೂಡ ಈ ರೀತಿಯ ಮೊಂಡತನಕ್ಕೆ ಮುಂದಾಗಿದ್ದಾರಾ ದರ್ಶನ್? ಯಾವ ಕಾರಣಕ್ಕಾಗಿ ಇದೆಲ್ಲವನ್ನು ಬೇಡ ಅಂತ ಹೇಳ್ತಿದ್ದಾರೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಬಟ್ ರೈಟ್ ನಾವು ಗೊತ್ತಾಗ್ತಿರೋ ಮಾಹಿತಿ ಪ್ರಕಾರವಾಗಿ ಬೆನ್ನಿನಲ್ಲಿ ಊತದ ಸಮಸ್ಯೆ ಕಾಣಿಸ್ಕೊಂಡಿದೆ, ಬೆನ್ನಿನ ನೋವು ಇನ್ನಷ್ಟು ಜಾಸ್ತಿ ಆಗಿದೆ ಅಂತ. ಸಹಜವಾಗಿ ಕಂಫರ್ಟ್ ಝೋನ್ನಲ್ಲಿ ಇದ್ರು ಅವರು ಇಷ್ಟು ದಿನಗಳ ಕಾಲ, ಮೆತ್ತನೆ ಹಾಸಿಗೆ, ಮಂಚ ಇತ್ಯಾದಿ ಎಲ್ಲವೂ ಕೂಡ ಸೌಲಭ್ಯಗಳಿತ್ತು. ಈಗ ಎಲ್ಲ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ. ಕಾರಣ ಅವರೊಬ್ಬರು ಆರೋಪಿ, ಜೈಲಿನಲ್ಲಿದ್ದಾರೆ. ಜೈಲಿನಲ್ಲಿ ಎಷ್ಟು ಸೀಮಿತ ಅವಕಾಶಗಳನ್ನು ಅವ್ರಿಗೆ ಕೊಡಬಹುದು ಅಷ್ಟೇ ಪಡ್ಕೊಳ್ಳಿಕ್ಕೆ ಸಾಧ್ಯ. ಏನೇ ಬೇಕಿದ್ರೂ ಕೂಡ ಅವರು ಬೇಡಿಕೆಗಳನ್ನ ಇಟ್ಟು ಅದನ್ನ ಜೈಲಾಧಿಕಾರಿಗಳು ಓಕೆ ಅಂದಾಗ ಮಾತ್ರ ಪಡ್ಕೊಳ್ಳಿಕ್ಕೆ ಅವಕಾಶ ಇರೋ ಈ ಹಿನ್ನೆಲೆಯಲ್ಲಿ ಅವ್ರಿಗೀಗ ಆ ಸಮಸ್ಯೆ ಉಲ್ಬಣ ಆಗಿರಬಹುದು, ಬೆನ್ನಿನ ಊತ ಇನ್ನಷ್ಟು ಜಾಸ್ತಿ ಆಗಿರಬಹುದು. ಬಟ್ ಟ್ರೀಟ್ಮೆಂಟೇ ಎಲ್ಲದಕ್ಕೂ ಕೂಡ ಫೈನಲ್ ಅಲ್ವಾ? ಆ ಟ್ರೀಟ್ಮೆಂಟೇ ಬೇಡ, ಸ್ಕ್ಯಾನಿಂಗೇ ಮಾಡಿಸಲ್ಲ ಅನ್ನುವಂತಹ ಮೊಂಡತನ ಯಾಕೆ ಗೊತ್ತಾಗ್ತಿಲ್ಲ. ದರ್ಶನ್ ಬಳ್ಳಾರಿ ಜೈಲಿಗೆ ಹೋದ ನಂತರದಲ್ಲಿ ಅವರಿಗೆ ಒಂದು ಭದ್ರತಾ ಕೊಠಡಿಯಲ್ಲಿ ಇರಿಸಿದ್ದಾರೆ ಮತ್ತು ಅವರಿಗೆ ಮಂಚ ಆಗಲಿ, ಹಾಸಿಗೆ ವ್ಯವಸ್ಥೆ ಆಗಲಿ, ದಿಂಬಾಗಲಿ ಇತ್ಯಾದಿ ಯಾವುದು ಕೂಡ ಕಲ್ಪಿಸಿಲ್ಲ. ಒಂದು ಚಾಪೆ ಸಹಜವಾಗಿ ಎಲ್ಲ ಖೈದಿಗಳಿಗೂ ಏನು ಕೊಡ್ತಾರೋ, ಎಲ್ಲ ಆರೋಪಿಗಳಿಗೂ ಏನು ಕೊಡ್ತಾರೋ ಅದೇ ರೀತಿಯಾಗಿ ದರ್ಶನ್ಗೂ ಕೂಡ ಕೊಟ್ಟಿದ್ದಾರೆ. ಅವರೇನು ವಿಶೇಷ ಸೆಲೆಬ್ರಿಟಿ ಅನ್ನುವಂತಹ ಸವಲತ್ತುಗಳನ್ನ ಏನು ಪಡ್ಕೊಂಡಿಲ್ಲ. ಸೊ ಈ ಕಾರಣದಿಂದಾಗಿ ಬಹುಶಃ ಬೆನ್ನು ನೋವಿನ ಸಮಸ್ಯೆ ಹೆಚ್ಚಾಗಿರಬಹುದು. ಆದರೆ ಅದಕ್ಕೆಲ್ಲ ಅವರು ಫೈನಲ್ ಆಗಿ ನನಗೆ ಪ್ರೋಟೀನ್ ಆಹಾರ ಸಿಕ್ಕರೆ ಮಾತ್ರ ನನ್ಗೆ ಸರಿ ಹೋಗುತ್ತೆ ಅನ್ನುವಂತಹ ಭಾವನೆನೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನನಗೆ ಪೇನ್ ಕಿಲ್ಲರ್ ಕೊಡಿ ಸಾಕು ಅಂತ. ಪೇನ್ ಕಿಲ್ಲರ್ ಒಂದು ಟೆಂಪ್ರವರಿ ರಿಲೀಫ್, ಅದು ಪರ್ಮನೆಂಟ್ ರಿಲೀಫ್ ಅಲ್ಲ. ನೋಡಬೇಕು ವೈದ್ಯರು ಏನು ಹೇಳ್ತಾರೆ ಅಂತ.